ಏನಿಲ್ದಿರ ನೀವು ಈ ಸರ್ವೆ ನಂಬರಲ್ಲಿ 3 ಸೈಟ್ ಹೆಂಗೆ ಇಟ್ಕೊಂಡ್ರೆ ಅಂತ ನಮಗೆ ಒಂದು ಇದಾಗ್ತದೆ. ಮಧ್ಯಭಾಗದಲ್ಲಿ ಜಿಲ್ಲಾ ಹೆದ್ದಾರಿಯ ಸಂಬಂಧಿಸಿದಂತೆ ರಸ್ತೆಯ ಮಧ್ಯಭಾಗದ 25 ಮೀಟರ್ ಅಂತರ ಕಾಯ್ದಿರಿಸಬೇಕು. ಹಲವಾರು ನಿಯಮಗಳಿದೆ ಇದರಲ್ಲೇ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಸೇವಾ ಸಂಸ್ಥೆಗಳಿಗೆ ನೀಡಬೇಕಾದ ನಿವೇಶನ ಶಾಸಕರಿಗೆ ನೀಡಿರುವುದು ಸರಿಯಲ್ಲ. ಶಾಸಕರೇ ನಿವೇಶನ ವಾಪಸ್ ನೀಡಿ. ಬಡ ಸಂಸ್ಥೆಗಳಿಗೆ ನೀಡಬೇಕಿತ್ತು. ಶಾಸಕರಿಗೆ ಕಳಂಕ ತರುವ ರೀತಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡಿರುವುದು ಶಾಸಕರಿಗೆ ಕಳಂಕ ತರುತ್ತದೆ. ಹಣ ಇರುವ ನೀವು ಜಮೀನು ಖರೀದಿಸಿ, ವಿದ್ಯಾಸಂಸ್ಥೆಗಳನ್ನು ಕಟ್ಟಿ, ನಾಗರಿಕರ ಸೌಲಭ್ಯಕ್ಕಾಗಿ ಇರುವ ನಿವೇಶನ ಪಡೆಯಲು ಶಾಸಕರು ಮುಂದಾಗಿರುವುದು ಸರಿಯಲ್ಲ ಎಂದರು. 3 ನಿವೇಶನ ಪಡೆಯಲು ಶಾಸಕರು ಮುಂದಾಗಿದ್ದಾರೆ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನ ಮಂಜೂರು ಮಾಡಲಾಗಿದೆ. ಅರ್ಜಿ ಸಲ್ಲಿಸಿದ 15 ದಿನದೊಳಗೆ ನಿವೇಶನ ಮಂಜೂರು ಮಾಡಿದ್ದಾರೆ. ಇವರಿಗಿಂತ ಮೊದಲೇ ಅರ್ಜಿ ಸಲ್ಲಿಸಿದವರಿಗೆ ಯಾಕೆ ನಿವೇಶನ ನೀಡಿಲ್ಲ? ಬಡವರು ಸಿಎ ನಿವೇಶನ ಪಡೆಯಬಾರದೆ? ಕ್ಷೇತ್ರದ ಜನರು ಇದಕ್ಕೇನ ನಿಮಗೆ ಮತ ಹಾಕಿರೋದು? ಪ್ರಾಧಿಕಾರದ ಸಮಿತಿಯ ಗಮನಕ್ಕೂ ಬಾರದೆ ನಿವೇಶನ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದರು. 1 ಎಕರೆಯಷ್ಟು ಜಮೀನನ್ನ ಇವರು ಸೈಟ್ಗಳಿಗೆ ತಗೊಂಡಿದ್ದಾರೆ. ಕಾನೂನು ರೀತಿ 1 ಎಕರೆ ಜಮೀನನ್ನ ಕೊಡೋದಕ್ಕೆ ಬರೋದಿಲ್ಲ. ಏನು ಒಂದು ಸೈಟ್ ಆದ್ರೆ ಓಕೆ, 1 ಎಕರೆ ಜಮೀನು ಈ ದಿನ ಅಲ್ಲಿನ ರೇಟ್ ಎಷ್ಟಂದ್ರೆ ಚದರಡಿ 5,000 ರೂಪಾಯಿ ಹೋಗ್ತಾ ಇದೆ. ಕನಿಷ್ಠ 20 ಸೈಟ್ಗಳು ಬರ್ತವೆ 1 ಎಕರೆಗೆ. ಆಯ್ತು, ಕನಿಷ್ಠ 5,000 ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? 100 ಕೋಟಿ ಆಸ್ತಿ. ಇದು 100 ಕೋಟಿ ಆಸ್ತಿಯನ್ನ ಒಡೆಯುವಂತ ಕೆಲಸ ಈ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇದು ಬರೀ ಏನು ಅವ್ರು 5 ಕೋಟಿ ಅಂದ್ರು, 100 ಕೋಟಿ ಆಸ್ತಿ. ಇದು 100 ಕೋಟಿ ಆಸ್ತಿಯನ್ನು ಒಡೆಯುವಂತ, ಯಾಕಂದ್ರೆ 1 ಎಕರೆಗೆ ಕೂಡೋದಲ್ಲಿ ಎಷ್ಟು? ಕನಿಷ್ಠ 1 ಎಕರೆಗೆ 20 ಸೈಟ್ ಬರ್ತದೆ. 20 ಸೈಟ್ ಲೆಕ್ಕ ತಕೊಂಡಾಗ ಇದು 100 ಕೋಟಿ ಆಸ್ತಿ. 5 ಲಕ್ಷ 100 ಕೋಟಿ ಆಸ್ತಿ. ಇದು ಅವ್ರೇನು ಹೇಳಿದ್ರು 25 ಲಕ್ಷ ಕಟ್ಟಿದ್ದೀವಿ, 5 ಲಕ್ಷ. ಹೌದು ಸರ್, 30 ವರ್ಷ ಯಾರು ಬದುಕಿರ್ತಾರೆ? ಪೂರ್ತಿ ತಕೊಂಡ್ಬಿಡಿ. ನೀವು ನಿಮ್ಮ ಇದಕ್ಕೆ ತಕೊಂಡ್ಬಿಡಿ. ಏನು ರೇಟ್ ಇರುತ್ತೋ ಕೊಟ್ಬಿಟ್ಟು ತಕೊಂಡ್ಬಿಡಿ. ಇವತ್ತು ರೇಟು ನೀವು 25 ಲಕ್ಷ ಕೊಟ್ಟು 30 ವರ್ಷಕ್ಕೆ ಲೀಸು. ಯಾರು ಬದುಕಿರ್ತಾರೆ? ಯಾರು ಇರ್ತಾರೆ? ಏನಿದು? ಇದು ಹಗರಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ತಗೊಳ್ರಿ 100 ಕೋಟಿ ಆಸ್ತಿ. ಇದು ನಾನು ಹೇಳ್ತೀನಿ, ಇವತ್ತು 100 ಕೋಟಿ ಆಸ್ತಿ ತಗೊಳ್ರಿ. ಕೂಡಾಗ ಎಷ್ಟು ಕಟ್ಬೇಕು ಕಟ್ರಿ, ತಗೊಳ್ರಿ. ಇಲ್ಲಾದ್ರೂ 1 ಎಕರೆ ಎಲ್ಲಾದ್ರೂ ಮಾಡ್ರಿ. ಪರಿಶ್ರಮ, ಒಂದು ಎಜುಕೇಶನ್ಗೆ ಎಲ್ಲಾದ್ರೂ ಹೈವೇಯಲ್ಲಿ ತಗೊಳ್ರಿ. ಅಲ್ಲಿ ಬೀಡ್ಗಾನಹಳ್ಳಿ ಅಂತ ತಗೊಳ್ಬೇಕಂತ ಅವಶ್ಯಕತೆ ಏನಿಲ್ಲ. ಹೈವೇಯಲ್ಲಿ ತಗೊಳ್ರಿ, ಮಾಡ್ರಿ. ಅದರಲ್ಲಿ ನಿಮಗೆ ಪರ್ಮಿಷನ್ ಬರ್ಬೇಕಂದ್ರೆ ಅವಾಗ ಗೊತ್ತಾಗ್ತದೆ CS ಐಟನ್ ಲೆಕ್ಕ ಅಂತ. ನೀವು ಎಷ್ಟು ಬಿಡಬೇಕು, ಕೂಡಾಗ ಎಷ್ಟು ಬಿಡ್ಬೇಕಂತ ಅವಾಗ ಗೊತ್ತಾಗ್ತದೆ. ನೀವು ಎಲ್ಲ ಗೊತ್ತಿದ್ದು ರಸ್ತೆಗೆ ಎಷ್ಟು, ಇದಕ್ಕೆ ಎಷ್ಟು, ಪಾರ್ಕ್ಗೆ ಎಷ್ಟು, ವಾಹನ ನಿಲುಗಡೆನೆ ಎಷ್ಟು, ಇದೆಲ್ಲ ಅದರಲ್ಲಿ ಬರ್ತದೆ. ಇದರಲ್ಲಾದರೆ ಏನು ಇರಲ್ಲ. ಪೂರ್ತಿ ಕ್ಲೀನಾಗಿ ಅವರು ಏನಿರ್ತದೋ ಅದೆಲ್ಲ ಅವರೇ ಮಾಡಿರ್ತಾರೆ. ಅದಕ್ಕೆ ಇವರು 3 ಸೈಟನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ತನಿಖೆ ಆಗಬೇಕು. ಮತ್ತೊಬ್ಬ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಶಾಸಕರು ಕ್ಷೇತ್ರದಲ್ಲಿ ಒಂದಾದರೂ ಒಳ್ಳೆಯ ಕೆಲಸ ಮಾಡಿಲ್ಲ. ಮಾಡಿದ್ದರೆ ಕಾಣುತ್ತಿತ್ತಲ್ಲವೇ? ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋಣ ಎಂದರೆ ಅವರ ಮನೆ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಪರಿಶಿಷ್ಟರ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ಇಲ್ಲ, ಅದರ ಕಡೆ ಗಮನ ಹರಿಸಿಲ್ಲ. ಬಡವರಿಗೆ ನಿವೇಶನ ನೀಡಿಲ್ಲ. ಆತನು ಮಾಡಿರುವ ಹಗರಣ ಮುಚ್ಚಿಡಲು ಮತ್ತೊಬ್ಬರ ಮೇಲೆ ಆರೋಪ ಮಾಡುವುದನ್ನು ಶಾಸಕರು ರೂಢಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದೀರಿ ಅದನ್ನು ಹೇಳಿ ಎಂದರು.
ನೀವು ಬದುಕಲು ಶಾಸಕರಾಗಿಲ್ಲ, ಬಡವರಿಗೆ ಅನುಕೂಲ ಮಾಡುವ ಕೆಲಸ ಮಾಡಿ. ಅಧಿಕಾರ ದುರುಪಯೋಗ ಮಾಡುವುದು ಒಳ್ಳೆಯದಲ್ಲ. ಈಗಲೂ ಅವಕಾಶವಿದೆ. ನಿವೇಶನ ಕೈಬಿಡಿ. ಮಾತೆತ್ತಿದರೆ OBC ಹುಡುಗ ಅಂತಾನೆ OBC ಸಮುದಾಯಗಳಿಗೆ ಏನು ಮಾಡಿದ್ದಾರೆ? ಅನಾಥ ಹುಡುಗ ಅಂತಾನೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು ಅನಾಥ ಹೇಗಾಗಲು ಸಾಧ್ಯ? ಅನಾಥ ಎಂದು 100 ಕೋಟಿ ಹೇಗೆ ಮಾಡಿದೆ? ಭಿಕ್ಷೆ ಬೇಡೋರು ಅನಾಥರು. ಶಾಸಕ ಅಂದರೆ ಏನು ಅನ್ನೋದು ತಿಳಿದು ಮಾತನಾಡಿ. ಕುಮಾರಸ್ವಾಮಿ ಬಗ್ಗೆ ಮಾತನಾಡುವ ಅಗತ್ಯ ಏನಿದೆ? ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಿ. ಸರ್ಕಾರದ ಯೋಜನೆಗಳನ್ನು ತಂದು ಜನರಿಗೆ ನೀಡಿ. ಕುಂಠಿತಗೊಂಡಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ. ಹಾಸ್ಟೆಲ್ನಲ್ಲಿ ಮಕ್ಕಳ ಊಟದಲ್ಲಿ ಹುಳ ಇದೆ ಎಂಬ ಆರೋಪ ಕೇಳಿಬಂದಿದೆ. ಈ ಶಾಸಕರಿಗೆ ಹಾಸ್ಟೆಲ್ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂದು ಲೇವಡಿ ಮಾಡಿದರು. ಆಶ್ರಯ ಸಮಿತಿ ಸಭೆ ಮಾಡಿಲ್ಲ. KDP ಸಭೆಗೆ ಬಂದಿಲ್ಲ. ಅಂಬೇಡ್ಕರ್ ಜಯಂತಿಗೆ ಬರಲ್ಲ. ಯಾವ ಕಾರಣಕ್ಕೆ ನೀವು ಶಾಸಕರಾಗಿದ್ದೀರಿ? ಅಮ್ಮ ಆಂಬ್ಯುಲೆನ್ಸ್ಗೆ ಚಾಲಕನಿಲ್ಲ. ಡೀಸೆಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸರ್ಕಾರಿ ಆಂಬ್ಯುಲೆನ್ಸ್ಗಳು ಮೂಲೆಗೆ ಬಿದ್ದಿವೆ. ಯಾವುದೋ ಮಗುವನ್ನು ತೋರಿಸಿ ಅಂಬಾ ಆಂಬ್ಯುಲೆನ್ಸ್ನಿಂದ ಬದುಕಿದ್ದಾರೆ ಅಂತ ಪ್ರಚಾರ ಪಡೆಯೋದಲ್ಲ. ನೀವು ಮಾಡುವ ಸೇವೆ ಬಗ್ಗೆ ಹೇಳೋದು ಬೇಡ, ಅಭಿವೃದ್ಧಿಯ ಬಗ್ಗೆ ಹೇಳಿ ಎಂದು ಸವಾಲು ಹಾಕಿದರು. OBCಗೆ ಏನು ಮಾಡಿದ್ದಾನೆ? ಯಾರಿಗಾದ್ರೂ ಒಬ್ಬರಿಗೆ OBCಗೆ ಏನಾದರೂ ಕಂಪೇರ್ ಮಾಡಿದಾನ? ಯಾವ್ದಾದ್ರು ಇದು ಮಾಡಿದಾನ? ಎಲ್ಲಿ ಅದನ್ನ ನಾನು OBC ಅಂತ ಹೇಳ್ತೇನೆ ಅಲ್ವಾ? OBCಯಲ್ಲಿ ಯಾರಿಗೆ ಏನು ಮಾಡಿದ್ದಾರೆ? ಎಲ್ಲಿ ಅನಾಥ ಅಂತಾರಲ್ಲ, ಈಗ 500 ಅಂತ ಹೇಳ್ತಾ ಇದ್ದಾನೆ. ನಾನು 1000 ಕೋಟಿ 2000 ಕೋಟಿ ನಂದು ಟ್ರಸ್ಟ್ ಇದೆ ಅಂತ ಹೇಳ್ತಾನೆ. ಎಲ್ಲಿ ಅನಾಥ ನೀನು? ಅನಾಥ ಅಂದ್ರೆ ಏನು? ಭಿಕ್ಷೆ ಬೇಡವರು, ತಿಂಡಿ ಇಲ್ದಿರೋರು, ಜಮೀನು ಇಲ್ದಿರೋರು, ಬಡವರು ಅಂತವ್ರು ಅನಾಥರು. ನಿಮ್ಗೆ ಇಷ್ಟು ಕೋಟಿಗಳಿಂದ ನಾನು ಅನಾಥ ಅಂದ್ರೆ ಯಾರು ಒಪ್ಕೊಳ್ತಾರೆ? ಮಾತಾಡೋದನ್ನ ಮಾತಾಡೋ ರೀತಿಯಲ್ಲಿ ಮಾತಾಡ್ಬೇಕು ಅಲ್ವಾ? ಯಾರು ಒಪ್ಕೊಳ್ತಾರೆ ಹೇಳಪ್ಪ? ಈಗ ನಾನು ಅನಾಥ ಅಂದ್ರೆ ಅನಾಥ ಅಂದ್ಬಿಟ್ಟು ಈಗ ಇಷ್ಟೆಲ್ಲ ಮಾಡಿದ್ಯಲ್ಲ, ಎಲ್ಲಿ ಬಂದ್ಬಿಡ್ತು ಅನಾಥಿಗೆ? ಎಲ್ಲಿ ಕಳ್ತನ ಮಾಡಕ್ ಹೋಗುದ್ರಾ? ತಂದೆ ತಾಯಿ ಇಲ್ಲೋರು ಅನಾಥರು. ಮತ್ತೆ ಅದನ್ನೇ ತಂದೆ ತಾಯಿ ಇಲ್ಲ, ಅದನ್ನ ಎಲ್ಲರಿಗೂ ಇಲ್ಲ. ಈಗ ನನಗೂ ತಂದೆ ತಾಯಿ ಇಲ್ಲಪ್ಪ, ನಾನು ಅನಾಥ ಅಂತ ಹೇಳಕ್ಕಾಗುತ್ತಾ? ಅದು ನಾನು ಅದನ್ನೇ ಹೇಳೋದು. ಬೀದಿಯಲ್ಲಿ ಭಿಕ್ಷೆ ಬೇಡವರು, ಮನೆ ಇದ್ದಂಥವ್ರು, ಎಲ್ಲೋ ಊಟಕ್ಕೆ ಸಿಗದೇ ಇದ್ದಂಥವ್ರು, ಕೈಕಾಲು ಉಳ್ಕೊಂಡಿರೋಂಥವ್ರು ಅಂತ ಭಿಕ್ಷರಿಗೆ ಅನಾಥರು ಅಂತ ಹೇಳಕ್ ಇಷ್ಟಪಡೋಣ. ಒಬ್ಬ ಪ್ರಜಾಪ್ರತಿನಿಧಿ ಇಷ್ಟೊಂದು ಜನ ಓಟ್ ಹಾಕಿ ನೀನು MLA ಮಾಡಿ ವಿಧಾನಸಭೆ ಕಳಿಸಿ ನಾನು ಅನಾಥ ಅಂತ ಹೇಳ್ಕೊಂತೀಯಲ್ಲ, ಅದಕ್ಕೆ ಅರ್ಥ ಏನು? ನಿಮ್ಮನ್ನು ನೀವೇನೇ ಡೌನ್ ಇಟ್ಕೊಂಡು ಹೋಗ್ತಿದ್ರೆ ಅಷ್ಟೇನೆ ಆಯ್ತಲ್ವಾ? ಒಂದು ಲೆವೆಲ್ ಬೆಳೆದಿದ್ದೀರಾ. ಒಂದು MLA ಅಂದ್ರೆ ಏನನ್ನೋದು ತಿಳ್ಕೊಂಡು ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ, ನಾನು ಈ ಥರ ಮಾತಾಡಿದ್ರೆ ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡೋದಿಲ್ಲ.